ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾರೆ. ಆ ರಾಜನಿಗೆ ಒಬ್ಬ ಮಂತ್ರಿಗೆ ಏನಂದ್ರೆ ಯಾವುದೇ ಒಳ್ಳೆ ಅಥವಾ ಕೆಟ್ಟ ವಿಷಯ ನಡೆದಾಗ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಒಂದು ದಿನ ಮಧ್ಯಾಹ್ನ ಊಟ ಆದ ನಂತರ ಹೀಗೆ ರಾಜ ಮತ್ತು ಮಂತ್ರಿ ಮಾತಾಡ್ತಾ ಕೂತಿರ್ತಾರೆ. ರಾಜ ಮಧ್ಯಾಹ್ನ ಊಟ ಆದ ಮೇಲೆ ಹಣ್ಣುಗಳನ್ನು ತೆಗೆದುಕೊಳ್ಳೋದು ಅವರ ಅಭ್ಯಾಸ. ಹಾಗೆ ಅವತ್ತೂ ಹಣ್ಣು ತಿಂತಾ ಇರ್ತಾರೆ. ಹೀಗೆ ಮಾತಾಡ್ತಾ ಹಣ್ಣನ್ನು ಕತ್ತರಿಸ್ತಾ ಇರಬೇಕಾದ್ರೆ ಅವರು ಈ ಗಮನ ತಪ್ಪಿ ತಮ್ಮ ಕಿರುಬೆರಳನ್ನ ಕತ್ತರಿಸ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರಿಗೆ ತುಂಬ ನೋವಾಗುತ್ತೆ. ಆ ನೋವಿನಲ್ಲಿ ಅವರು ತುಂಬ ಸಂಕಟ ಪಡ್ತಾ ಇರಬೇಕಾದ್ರೆ ಮಂತ್ರಿ ಹೇಳ್ತಾರೆ, ಮಹಾರಾಜ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ರಾಜನಿಗೆ ತುಂಬ ಕೋಪ ಬರುತ್ತೆ. ಅಲ್ಲ, ನಾನು ಇಲ್ಲಿ ನನ್ನ ಬೆರಳನ್ನ ಕತ್ತರಿಸ್ಕೊಂಡು ನೋವು ಅನುಭವಿಸ್ತಾ ಇದ್ದೀನಿ, ನೀವು ಬಂದ್ಬಿಟ್ಟು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತೀರಲ್ಲ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ತಮ್ಮ ಸೈನಿಕರನ್ನ ಕರೆದಿ ಈ ಮಂತ್ರಿನ ಸೆರೆಮನೆಗೆ ಹಾಕಿ ಅಂತ ಹೇಳ್ತಾರೆ.